ಇನ್ನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಾಗೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಲಾಗಿದೆ. ಅಕ್ಷರಾಭ್ಯಾಸದಿಂದ ಶಿಕ್ಷಣಕ್ಕೆ ಶುಭಾರಂಭವನ್ನ ಮಾಡಲಾಗಿರುವಂತದ್ದು. ನಗರೇಶ್ವರ ಸನ್ನಿಧಿಯಲ್ಲಿ ಪುಟಾಣಿಗಳ ಮೊದಲ ಹೆಜ್ಜೆ ಇಡಲಾಗಿದೆ. ಶಾರದಾ ಪೂಜೆಯೊಂದಿಗೆ ಕಲಿಕೆಗೆ ಚಾಲನೆಯನ್ನ ನೀಡಲಾಗಿದೆ. 180 ಮಕ್ಕಳಿಗೆ ಸಂಪ್ರದಾಯಬದ್ಧ ಅಕ್ಷರಾಭ್ಯಾಸವನ್ನ ಮಾಡಿಸಲಾಗ್ತಾ ಇರುವಂತದ್ದು. ಗುರುವಿನ ಆಶೀರ್ವಾದದೊಂದಿಗೆ ವಿದ್ಯಾರಂಭವನ್ನ ಕೂಡ ಮಾಡಲಾಗಿದೆ. ಹಾಗೆ ವಿಜಯಪುರದಲ್ಲಿ ವೈಭವವಾದ ಅಕ್ಷರ ಕಲಿಕಾ ಕಾರ್ಯಕ್ರಮ ದೇವನಹಳ್ಳಿ ತಾಲೂಕಿನ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಉಜ್ವಲ ಭವಿಷ್ಯಕ್ಕಾಗಿ ಪುಟಾಣಿಗಳ ವಿದ್ಯಾರಂಭ ಮಾಡಲಾಗಿರುವಂತದ್ದು. ವಿಜಯಪುರ ಪ್ರಗತಿ ಪ್ರಾಥಮಿಕ ಆಂಗ್ಲ ಶಾಲೆ ವತಿಯಿಂದ ಮಕ್ಕಳಿಗೆ ಸ್ವಾಮಿಗಳಿಂದ ಅಕ್ಷರಾಭ್ಯಾಸವನ್ನ ಮಾಡಲಾಗಿರುವಂತದ್ದು. ಶಾಲಾ ಪ್ರಾರಂಭದ ವೇಳೆ ಮಕ್ಕಳಿಗೆ ಶಾರದಾ ದೇವಿ ಪೂಜೆಯನ್ನ ಸಲ್ಲಿಸಿ ನಂತರ ಪ್ರತಿ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನ ಮಾಡಿಸಲಾಗಿದೆ. ಪ್ರಸ್ತುತ ಸಾಲಿನ 180 ಪುಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಷರ ಕಲಿಕಾಭ್ಯಾಸವನ್ನ ಮಾಡಿಸಲಾಗಿರುವಂತದ್ದು. ಪ್ರತಿ ಮಗುವಿಗೂ ಕೂಡ ಹಿಂದೂ ಸನಾತನ ಧರ್ಮದ ಪ್ರಕಾರ ಅಕ್ಷರಾಭ್ಯಾಸ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಅಲ್ಲಿನ ಶಿಕ್ಷಕರು ಮಾತನಾಡಿದ್ದಾರೆ, ನೋಡೋಣ. ಸಂಸ್ಥೆಗಳ ಅಡಿಯಲ್ಲಿ ಪ್ರಗತಿ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ದೃಷ್ಟಿಯಿಂದ ಗುರುಗಳ ಮಾರ್ಗದರ್ಶನದೊಂದಿಗೆ ಶಾರದಾ ಮಾತೆಯ ಕೃಪಾಶೀರ್ವಾದ ಇರಲಿ ಅಂತ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಸವ ಕಲ್ಯಾಣ ಮಠದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಮಹಾದೇವ ಸ್ವಾಮಿಗಳು ಖುದ್ದು ಅವರೇ ಎಲ್ಲ ಮಕ್ಕಳಿಗೂ ಸುಮಾರು 180 ಜನ ವಿದ್ಯಾರ್ಥಿಗಳಿಗೆ ಅವರೇ ಕೈ ಹಿಡಿದು ಅಕ್ಷರದ ಅಭ್ಯಾಸವನ್ನು ಮಾಡಿಸುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಶ್ರೀ ನಾಗೇಶ್ವರ ಸ್ವಾಮಿ ಎಜುಕೇಷನ್ ಪ್ರಗತಿ ಶಾಲೆಯಲ್ಲಿ ಇಂದಿನ ದಿವಸ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಹಿಂದೂ ಧರ್ಮದ ಸನಾತನ ಪದ್ಧತಿಯಲ್ಲಿ ಪ್ರತಿಯೊಬ್ಬ ಮಗುವಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಆಗಲಿ, ಅವರ ಮುಂದಿನ ಉಜ್ವಲ ಭವಿಷ್ಯ ಉಜ್ವಲವಾಗಿರಲಿ ಮತ್ತು ಗುರುವಿನ ಆಶೀರ್ವಾದ ಇರಲಿ ಅಂತ ಇವತ್ತಿನ ದಿವಸ ಶ್ರೀ ಶ್ರೀ ಪ್ರಣವ ಸ್ವರೂಪಿ ನಿರಂಜನ ಶ್ರೀ ಶ್ರೀ ಮಹಾದೇವ ಸ್ವಾಮಿಗಳವರ ಕೈಯಿಂದ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ. ಈ ಸದುಪಯೋಗನ ಸುಮಾರು 180ಕ್ಕಿಂತ ಹೆಚ್ಚು ಪೋಷಕರು ಮತ್ತು ಮಕ್ಕಳು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಅರ್ಥಪೂರ್ಣವಾಗಿ ನಡೆಯುತ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಪ್ರಗತಿ